ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬಂದಿದೆ. ಈ ಒಂದು ಪತ್ರದಲ್ಲಿ ರೋಹಿತ್ ವೇಮುಲ್ಲಾ ಮಾದರಿಯನ್ನು ಜಾರಿ ಮಾಡಬೇಕು ಅಂತ ಒಂದು ವಿಷಯ ಇದ್ದರೆ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪತ್ರವನ್ನು ಬರೆದಿದ್ದಾರೆ ಅಂತ ಮಾಹಿತಿ ಇದೆ. ಜಾತಿ ಗಣತಿ ಬಹಳ ಇಂಪಾರ್ಟೆಂಟ್. ಇದು ಒಂದು ರಾಹುಲ್ ಗಾಂಧಿ ಇರ್ತಕ್ಕಂಥ ಸಂಕಷ್ಟ ಪರಿಸ್ಥಿತಿ. ಇದು ಹೇಗೆ ನೋಡಿ, ರಾಹುಲ್ ಗಾಂಧಿಯವರ ಮುತ್ತಾತ ಅಧಿಕಾರವನ್ನು ಎಂಜಾಯ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಅಧಿಕಾರವನ್ನು ಎಂಜಾಯ್ ಮಾಡಿದ್ರು. ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿ ಎಂಜಾಯ್ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಪವರನ್ನು ಎಂಜಾಯ್ ಮಾಡಿದ್ದಾರೆ. ಆದರೆ ಇಡೀ ಕುಟುಂಬದಲ್ಲಿ ರಾಹುಲ್ ಗಾಂಧಿ ಮಾತ್ರ ಆ ಪವರ್ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಇದರ ನಡುವೆ ಒಂದು ಕಡೆ BJP ಹಿಂದುತ್ವ ಅಂತಾರೆ, ದೇವಸ್ಥಾನ ಅಂತಾರೆ, ಪ್ರತಿಮೆಗಳು ಅಂತಾರೆ, ಆದರ್ಶ ಅಂತಾರೆ, ಇದು ನಾವು ಜಾರಿ ಮಾಡ್ತಾ ಇದ್ದೀವಿ, ಸೇತುವೆ ಅಂತಾರೆ, ರಸ್ತೆ ಅಂತಾರೆ. ಈ ಕಡೆ ರಾಹುಲ್ ಗಾಂಧಿ ಅಂತ ಬಂದಾಗ ಈ ಒಂದು ಸಮುದಾಯಗಳೆಲ್ಲವೂ ಕೂಡ ಸಪೋಸ್ BJP ಕಡೆ ಇದ್ದರೆ, ಉಳಿದಂಥ ಸಮುದಾಯಗಳನ್ನು ನಾನು ಒಗ್ಗಟ್ಟಾಗಿ ತಗೋಬೇಕು, ಇದು ನನಗಿರ್ತಕ್ಕಂಥ ಕಟ್ಟಕಡೆಯ ದಾರಿ ಅಂತ ಬಂದಾಗ ಇದ್ರ ಬಗ್ಗೆ ಒಂದು ಭರವಸೆ ಮೂಡಿಸ್ಬೇಕು. ಅಂದರೆ ಎಸ್, ರಾಹುಲ್ ಗಾಂಧಿ ನಾಳೆ ಏನಾದರೂ ದೊಡ್ಡ ಹುದ್ದೆಗೆ ಹೋದರೆ ನಮಗೇನೋ ಮಾಡ್ತಾರಪ್ಪ ಅಂತ ಒಂದು ಭರವಸೆ ಬರಬೇಕು ಅಂದರೆ ಕೆಲವು ಉದಾಹರಣೆಗಳನ್ನು ಸೃಷ್ಟಿ ಮಾಡಬೇಕಾಗತ್ತೆ ರಾಹುಲ್ ಗಾಂಧಿ. ಕೆಲವು ಎಕ್ಸಾಂಪಲ್ಗಳನ್ನು ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ರಾಹುಲ್ ಗಾಂಧಿ ಸೆಟ್ ಮಾಡಬೇಕಾಗತ್ತೆ. ಇಲ್ಲ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಆಳ್ವಿಕೆ ಇರತಕ್ಕಂಥ ರಾಜ್ಯಗಳಲ್ಲಿ ಜಾತಿ ಗಣತಿ ಜಾರಿ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ನ ಪಾರಂಪರಿಕ ಮತ ಬ್ಯಾಂಕ್ ಅಂತ ಹೇಳಿದ್ರೆ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, OBC ಎಲ್ಲ ಇದೆಯಲ್ಲ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಇತರೆ ಹಿಂದುಳಿದ ಸಮುದಾಯಗಳು, ಎಲ್ಲ ಸಮುದಾಯಗಳು ಕಾಂಗ್ರೆಸ್ನ ಹಳೆಯ ಪಾರಂಪರಿಕ ವೋಟ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡಿದಾಗ, ಈ ವೋಟ್ ಬ್ಯಾಂಕ್ ನೀವೇನಪ್ಪ ಮಾಡಿದ್ರಿ ಅಂತ ಕೇಳಿದಾಗ, ನೋಡ್ರಿ ನಾವು ಜಾತಿ ಗಣತಿ ಮಾಡಿದ್ವಿ, ಆ ಸಮುದಾಯಗಳಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿಕೊಳ್ಳುವುದಕ್ಕೆ ಕೆಲವು ಉದಾಹರಣೆಗಳು ಬೇಕಾಗ್ತವಲ್ವಾ. ಆ ಉದಾಹರಣೆ ಎಲ್ಲಿಂದ ತರಬೇಕು ಅಂದರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ, ತುಂಬ ಖಡಕ್ಕಾಗಿ, ಶಕ್ತಿಯುತವಾಗಿ ಸರ್ಕಾರ ಬೆಳೆಸೋಕ್ಕೆ ಆಗಲ್ಲ ಎನ್ನುವ ಮಟ್ಟದಲ್ಲಿ ಗಟ್ಟಿಯಾಗಿರೋದು ಕರ್ನಾಟಕದಲ್ಲಿ. ದೊಡ್ಡ ರಾಜ್ಯ ಬೇರೆ, ಇಡೀ ದೇಶದಲ್ಲಿ 2ನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ ನಮ್ಮದು. ಇಲ್ಲೇ ಮಾಡಿಬಿಟ್ರೆ ಇಡೀ ದೇಶಕ್ಕೆ ಒಂದು ಮೆಸೇಜ್ ಹೋಗುತ್ತೆ ಅಂತ ರಾಹುಲ್ ಗಾಂಧಿಯ ತುಡಿತಾ ಇರಬಹುದು. ಇದಕ್ಕೆ ಪತ್ರ ಬರೆದಾಗ ಆ ಸಂಕಷ್ಟ ಸಿದ್ದರಾಮಯ್ಯವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಜಾತಿ ಗಣತಿ ಜಾರಿ ಸಂಕಷ್ಟ ಇದೆಯಲ್ಲ, ಸಿದ್ದರಾಮಯ್ಯ ಅವರಿಗೆ ಮಾತ್ರ. ರಾಹುಲ್ ಗಾಂಧಿ ದೇಶ ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ರಾಜ್ಯ ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಇಡೀ ದೇಶ ಬೇಕು, ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ನಾನು ಮುಖ್ಯಮಂತ್ರಿಯಪ್ಪ. ಬಲಗಡೆ ಈ ಕಡೆ ಪಾಟೀಲ್ ಕೂತ್ಕೋತಾರೆ, ಎಡಗಡೆ DK ಶಿವಕುಮಾರ್ ಕೂತ್ಕೋತಾರೆ. ಒಂದು ಕಡೆ ಲಿಂಗಾಯತ ಸಮುದಾಯದ ಮುಖಂಡರು ಕೂತ್ಕೋತಾರೆ, ಒಂದು ಕಡೆ ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಕೂತ್ಕೋತಾರೆ. ನಾನು ಈ ಜಾತಿ ಗಣತಿ ಜಾರಿ ಮಾಡಿದ್ರೆ, ಈಗಾಗಲೇ ಇದ್ರ ಬಗ್ಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಬೇರೆ ಬೇರೆ ಸಮುದಾಯಗಳ ಕಡೆಯಿಂದ, ಸರಿಯಾಗಿ ವೈಜ್ಞಾನಿಕವಾಗಿ ಗಣತಿ ಆಗಿಲ್ಲ, ಹಾಗೆ ಹೀಗೆ ಅಂತ ನಾನೇನು ಮಾಡಲಿ, ಮಧ್ಯದಲ್ಲಿ ಇಷ್ಟು ಸಮುದಾಯಗಳ ನಿಷ್ಠುರ ಕಟ್ಕೊಂಡು ಏನು ಮಾಡಲಿ ಅಂತ ಅವರ ಸಂದಿಗ್ಧ ಪರಿಸ್ಥಿತಿ ಇರಬಹುದು. ಹಾಗಾಗಿ ಮುಖ್ಯಮಂತ್ರಿಗೆ ಒಂದು ಒತ್ತಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಧರ್ಮ ಸಂಕಟ ಅಂತ ಕೆಲವರು ಮಾತಾಡ್ತಾರೆ. ಇದು ಧರ್ಮ ಸಂಕಟ ಅಲ್ಲ, ಇದು ಜಾತಿ ಸಂಕಟ ಇದು ಅಂತ. ಪ್ರಬಲ ಸಮುದಾಯಗಳ ಸಚಿವರ ವಿರೋಧದ ಕಾರಣದಿಂದಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಹೆಡ್ಡೇಕ್ ಆಗಿಬಿಟ್ಟಿದೆ. ಇದು ಜಾತಿ ಗಣತಿ ಜಾರಿಯಾದರೆ ದೇಶಾದ್ಯಂತ ರಾಹುಲ್ ಗಾಂಧಿಗೆ ಪ್ರಶಂಸೆ ಸಿಗಬಹುದು. ಅಹಿಂದ ಓಲೈಕೆ ಮಾಡುವುದೊಂದೇ ರಾಹುಲ್ ಗಾಂಧಿಗೆ ಸದ್ಯಕ್ಕೆ ಪೊಲಿಟಿಕಲಿ ನೋಡಿಕೊಂಡಾಗ ಉಳ್ಕೊಂಡಿರ್ತಕ್ಕಂಥ ಅಸ್ತ್ರ. ಏನಾದರೂ ಮ್ಯಾಜಿಕ್ ಮಾಡಿದ್ದಿದ್ರೆ 2024ರಲ್ಲಿ ದೊಡ್ಡ ಮಟ್ಟದ ಮ್ಯಾಜಿಕ್ ಆಗಬೇಕಾಗಿತ್ತು. ಅವ್ರು ಅಂದುಕೊಂಡಷ್ಟು ಆಗದೇ ಇದ್ದರೂ ಕೂಡ BJP ಏಕೈಕ ದೊಡ್ಡ ಒಂದು ಬಹುಮತವನ್ನು ಪಡೆದ ಪಕ್ಷವಾಗುವುದನ್ನು ತಡೆದಿದ್ದೇ ಕಾಂಗ್ರೆಸ್ನ ಸಾಧನೆ ಆಗುತ್ತೆ 2024 ಲೋಕಸಭಾ ಚುನಾವಣೆಯಲ್ಲಿ. ಅವರೊಬ್ಬರೇ ಪಾರ್ಟಿ ಇದ್ದರೂ ಸಾಕು, ಅಧಿಕಾರ ಮಾಡಬಹುದಪ್ಪ ಅನ್ನೋ ಸನ್ನಿವೇಶ ಇಲ್ಲ. ಅಲಯನ್ಸ್ ಜೊತೆ ಅವರು ಅಧಿಕಾರ ಮಾಡಬೇಕು ಅಂತ ಮಾಡಿದ್ದೇ ರಾಹುಲ್ ಸಾಧನೆ ಆಯಿತು. ಮುಂದುವರೆದ ಭಾಗ ತನಗೆ ಅಧಿಕಾರ ಬೇಕು ಅಂದಾಗ ಜಾತಿ ಗಣತಿ ಅಸ್ತ್ರವನ್ನು ಸದ್ಯಕ್ಕೆ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಜಾತಿ ಗಣತಿ ಜಾರಿಯಾದರೆ ದೇಶಾದ್ಯಂತ ಸಂದೇಶ ರವಾನಿಸುವಂಥ ಲೆಕ್ಕಾಚಾರ ಇದೆ. ಸಮಾಜ ನಿರ್ಮಾಣ ಮಾಡ್ತೀವಿ, ಇದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಕೂಡ ರವಾನೆ ಆಗುತ್ತೆ. ಆದರೆ ಈ ಕಡೆ ಮುಖ್ಯಮಂತ್ರಿಗಳಿಗೆ ಸ್ವಪಕ್ಷದಲ್ಲೇ ವಿರೋಧಿಗಳು ಹೆಚ್ಚಳ ಆಗಬಹುದು. ಒಕ್ಕಲಿಗ, ಲಿಂಗಾಯತ ಸಚಿವರು, ಶಾಸಕರಿಂದ ತೀವ್ರ ವಿರೋಧ ಇದೆ. ಯಾರೇನೇ ಹೇಳಲಿ, 136 ಸೀಟ್ಗಳನ್ನು ಒಂದು ಎಲೆಕ್ಷನಲ್ಲಿ ಪಡ್ಕೊಂಡಂಥ ಪಾರ್ಟಿ ಕಾಂಗ್ರೆಸ್. ಲಿಂಗಾಯತಿನ ಮತಗಳು ಹಾಕದೆ, ಒಕ್ಕಲಿಗ ಮತಗಳು ಬೀಳದೆ, ಲಿಂಗಾಯತ ಸಮುದಾಯದವರು ಶಾಸಕರುಗಳಾಗದೆ, ಒಕ್ಕಲಿಗ ಸಮುದಾಯದವರು ಶಾಸಕರುಗಳಾಗದೆ ಈ ಬಹುಮತ ಬರ್ತಿರಲಿಲ್ಲ. ಸೊ ಹಾಗಿದ್ದಾಗ ಅವ್ರ ವಿರೋಧ ಬೇಕಾಗುತ್ತೆ. ಈಗ ಇನ್ನು ಕೆಲವರು ಸ್ವಾಮೀಜಿಗಳು ಮಾತಾಡ್ತಾರೆ, ಸ್ವಾಮಿ ನಮ್ಮದು ಜಾತಿ ಗಣತಿಗೆ ವಿರೋಧ ಇಲ್ಲ, ನಮ್ಮದು ಅಲ್ಲಿರ್ತಕ್ಕಂಥ ಗಣಿತಕ್ಕೆ ವಿರೋಧ ಅಷ್ಟೇ. ಆ ಗಣತಿಗೆ ವಿರೋಧ, ಜಾತಿ ಗಣತಿಗೆಲ್ಲ ನಮ್ಮದೇನು ವಿರೋಧ ಇಲ್ಲ. ಆ ಗಣಿತ ಸರಿಯಾಗಿಲ್ಲ, ಲೆಕ್ಕಾಚಾರ ಸರಿಯಾಗಿ ಹಾಕಿಲ್ಲ, ನಮ್ಮ ಮನೆಗಳಿಗೆ ಬಂದಿಲ್ಲ. ಬನ್ನಿ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ, ಯಾರು ಬೇಡ ಅಂದರು ವರದಿ ಕೊಡಿ, ನಮ್ಮ ಮನೆಗೆ ಬಂದಿಲ್ಲ, ಉಪಜಾತಿಗಳನ್ನು ಸೇರಿಸ್ಕೊಂಡೇ ಮಾಡಿ, ನೀವು ಉಪಜಾತಿ ಬಿಟ್ಬಿಟ್ರೆ ಹೆಂಗೆ ಅಂತ ಇವ್ರದ್ದು ಈ ಕಡೆಯಿಂದ ಒಂದು ಒತ್ತಡ ಇದೆ.
CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ಸಚಿವರು ನಿಂತಿರೋದು ಅಷ್ಟೇ ನಿಜ. ಆದರೆ ಅಹಿಂದ ಸಚಿವರು ಸಾಕಾಗ್ತಾರಾ? ಅವರಷ್ಟನ್ನೇ ನಂಬಿಕೊಂಡು ಜಾತಿಗಣತಿಯನ್ನು ಮಾಡಬಹುದಾ? ಅದರಿಂದ ದೊಡ್ಡ ಮಟ್ಟದ ಬಹುಮತ ಸಿಗುತ್ತಾ ರಾಜ್ಯದಲ್ಲಿ, ದೇಶದಲ್ಲಿ ಅಂತ ಬಂದಾಗ ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಹೀಗಾಗಿ ಸಿದ್ದರಾಮಯ್ಯ ಅವರ ಪಾಲಿಗೆ ಬಿಸಿ ತುಪ್ಪ ಆಗಿಬಿಟ್ಟಿದೆ ಜಾತಿಗಣತಿ. ರಾಹುಲ್ ಗಾಂಧಿಯವರ ಪತ್ರದಲ್ಲಿ ಅಂಬೇಡ್ಕರ್ ತಮ್ಮ ಏನಿದೆ ಇರೋದು ಅಂತ ನೋಡಿದ್ರೆ, ಅಂಬೇಡ್ಕರ್ ತಮ್ಮ ನೋವನ್ನು ಖುದ್ದು ದಾಖಲಿಸಿದ್ರು, ಎತ್ತಿನ ಗಾಡಿ ಪ್ರಯಾಣದ ಬಗ್ಗೆ ವಿವರಿಸಿದ್ರು, ಅಸ್ಪೃಶ್ಯ ಎನ್ನುವ ಕಾರಣಕ್ಕೆ ಆದಂಥ ಅವಮಾನ, ಕುಡಿಯೋ ನೀರು ಸಿಗದಂಥ ಪರಿಸ್ಥಿತಿ, ಎತ್ತಿನ ಗಾಡಿ ಮೇಲೆ ಕುಳಿತಿದ್ದಕ್ಕೂ ನಿಂದನೆ, ಶಾಲೆಯಲ್ಲಿ ಬೇರೆ ಮಕ್ಕಳ ಜೊತೆ ತಾರತಮ್ಯ, ಇದೆಲ್ಲವನ್ನು ಅವರು ಹೇಳಿಕೊಂಡಿದ್ದಾರೆ. ಇದು ನಾಚಿಕೆಗೇಡು. ದೇಶದ ಯಾವುದೇ ಮಕ್ಕಳಿಗೂ ಈ ಸ್ಥಿತಿ ಬರಬಾರದು. ಲಕ್ಷಾಂತರ ವಿದ್ಯಾರ್ಥಿಗಳು ಶಿಕ್ಷಣ ಪಡ್ಕೊಳ್ತಾ ಇದ್ದಾರೆ. ದಲಿತ, ಆದಿವಾಸಿ, OBC ವರ್ಗದವರು ಪಡ್ಕೊಳ್ತಾರೆ. ಇಂತಹ ತಾರತಮ್ಯವನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ. ಈ ಕ್ರೂರ ತಾರತಮ್ಯ ಎದುರಿಸುತ್ತಿರುವುದು ನಾಚಿಕೆಗೇಡು. ರೋಹಿತ್ ವೇಮುಲಾ, ಪಾಯಲ್ ತದ್ವಿ, ದರ್ಶನ್ ಸೋಲಂಕಿಯಂತಹ ಯುವಕರ ಹತ್ಯೆಯನ್ನು ಒಪ್ಪಲಾಗದು. ಇದು ಕಡಿವಾಣ ಹಾಕುವಂಥ ಸಮಯ ಬಂದಿದೆ ಅಂತೇಳಿ ಪತ್ರ ಬರೆದಿದ್ದಾರೆ. ಸಮಯ ಬಂದಿದೆ ಅಂದರೆ ಅದು ಕ್ಯಾಸ್ಟ್ ಸೆನ್ಸಸ್ ಜಾರಿ ಮಾಡಿ ಅಂತ ಅದರ ಅರ್ಥ. ಆ ಸಮಯ ಅಂದರೆ ಆ ಸಮುದಾಯಗಳ ಪರವಾಗಿ ನಿಂತ್ಕೊಳ್ಳಿ, ಅವ್ರಿಗೊಂದು ಮೀಸಲಾತಿಯನ್ನು ಕೊಡಿ, ಕಠಿಣವಾದಂಥ ಕಾನೂನು ತನ್ನಿ, ಆ ಒಂದು ಅರ್ಥದಲ್ಲಿ ರಾಹುಲ್ ಗಾಂಧಿ ಪತ್ರ ಬರೆದಿದ್ದರೆ, ಈ ಕಡೆ ಸಿದ್ದರಾಮಯ್ಯನವರು ಇದನ್ನು ಜಾರಿ ಮಾಡಿದ್ರೆ ಹೇಗೆ, ಮಾಡದೇ ಇದ್ರೆ ಹೇಗೆ ಅಂತೇಳಿ ಆ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ. ಬಿಲ್ ಮಾಡಬೇಕು ಅಂತೇಳಿ ಉತ್ತರ ಬಂದಿದ್ದೀವಿ. ನಾವು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಬಿಲ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಲ್ ಮಾಡಬೇಕು ಅಂತೇಳಿ ಉತ್ತರ ಬಂದಿದ್ದೀವಿ. ನಾವು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ.